ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ತಿನ್ಸಿದ್ ಕೇಸರಿ ಅಷ್ಟೇ ನನ್ನ ಹೊಟ್ಟೆನ ಕಾಪಾಡ್ತಾ ಇರೋದು. ಅಯ್ಯೋ ಮರ್ತೇ ಹೋಗಿತ್ತು. ನೀನ್ ಯಾಕೆ ಹೇಳಲಿಲ್ಲ? ನಿನ್ನ ಬಳಸ್ಕೊಂಡ್ ಕೂತಿದ್ನಲ್ಲ ಅದಕ್ಕೆ ಹಸ್ವಾಗಿಲ್ಲ. ನಾನ್ ಯಾಕೆ ನಿನ್ ಜೊತೆ ಮಾತಾಡ್ತಾ ಇದ್ದೀನಿ? ನನ್ ಜೊತೆ ಜಗಳ ಆಡಲ್ಲ ಅಂತ ಹೇಳಿದ್ಯಾ, ಆದ್ರೆ ಮಾತಾಡಲ್ಲ ಅಂತ ಹೇಳಿಲ್ವಲ್ಲ. ಈಗ ನನ್ ಮಾತನ್ನ ನಾನು ಚೇಂಜ್ ಮಾಡ್ಕೋತೀನಿ. ಏನಂತ? ನೀನು ನನ್ನ ಇಷ್ಟವಾಗಿರೋ ಅಡ್ಗೆ ಮಾಡೋ ತನಕ ನಾನು ನಿನ್ ಜೊತೆ ಮಾತಾಡಲ್ಲ ಅಂತ. ಒಳ್ಳೇದಾಯ್ತು ಬಿಡು. ನಾನು ಅಡಿಗೆ ಮಾಡ್ಲಿಲ್ಲ ಅಂದ್ರೆ ನೀನೇನು ಮಾತಾಡಲ್ಲ. ನನಗ್ ಕೆಲ್ಸ ತಪ್ತು. ಹಾ ಅಂದ್ರೆ ನೀನೇನು ಮಾಡೋದೇ ಇಲ್ವಾ? ಚಕ್ಲಿ ಪ್ಲೀಸ್ ಚಕ್ಲಿ, ನನ್ ಹೊಟ್ಟೆ ತುಂಬಾ ಹಸುವಾಗ್ತಿದೆ. ಏನಾದ್ರೂ ಮಾಡೆ, ನನ್ ಮುದ್ದು ಗಿಣಿ ಅಲ್ಲ. ಚಕ್ಲಿ ಪ್ಲೀಸ್. ಸರಿ. ಅಯ್ಯೋ ನನ್ ಮುದ್ದು ಬಂಗಾರಿ. ಬೇಗ ಅಡ್ಗೆ ಮಾಡು ಆಯ್ತಾ? ನೀವು ಏನು ತಿಂದಿಲ್ಲ ಅಂತ ನಂಗೆ ಗೊತ್ತು. ಪ್ರತೀಕ್, ವಾಟ್ ಎ ಪರ್ಫಾರ್ಮೆನ್ಸ್. ಬಿಟ್ಟು ಬಾಣ ಸರಿಯಾಗಿ ನಾಟಿದೆ. ಇನ್ನು ಪ್ರಾಣ ಯಾವಾಗ ಹೋಗುತ್ತೆ ಅಂತ ಕಾಯ್ಬೇಕಷ್ಟೇ. ದಮ್ಮಿ, ಇವತ್ತು ನಿನಗೆ ಜಾಲಿ ಜಾಲಿ ಎಲ್ಲ ಜಾಲಿ ಅಲ್ಲ ಅಲ್ವಾ? ಮತ್ತೆ ಅಬ್ಬಾ, ಅಣ್ಣ ತಮ್ಮನ ಮಧ್ಯ ಏನ್ ಫೈಟು. ತಮ್ಮ ಅಂತ ಅಗಸ್ತ್ಯ ಅನ್ಕೊಂಡಿದ್ದಾನಷ್ಟೇ. ಆದ್ರೆ ನಮ್ಮ ಪ್ರತೀಕು ಅವನ್ಗೆ ಅಣ್ಣ ಅಂತ ಯಾವತ್ತೂ ಅನ್ಸೇ ಇಲ್ಲ. ಹಾಗಿರೋದಕ್ಕೆ ಅವನ್ನ ನಾವು ಬುಗುರಿ ಆಡಿಸ್ದ ಹಾಗೆ ಆಡಿಸ್ಬಹುದು. ಒಟ್ನಲ್ಲಿ ನಿಮ್ಮ ಅಣ್ಣನ ಮಕ್ಕಳು ಶಾರ್ಪ್ ಇಲ್ಲ ರೀ. ಆದ್ರೂ ಬೇಜಾರಾಗತ್ತೆ ದಮ್ಮಿ. ಅಣ್ಣನ ಮಕ್ಕಳು ಈ ಕಣ್ಣು ಮುಂದೆನೆ ದಾಯಾದಿಗಳ ತರ. ಬೇಜಾರಾಗಬಾರ್ದು. ನೀವೇನಾದ್ರೂ ಅವ್ರ ಎಮೋಷನ್ಸ್ ಬಗ್ಗೆ ಯೋಚನೆ ಮಾಡಿದ್ರೆ ನಾವು ಹೀಗೆ ಇರ್ಬೇಕಾಗತ್ತೆ. ಆ ಶಾಂತಾರಾಮ ಇಡೀ ಊರ್ ಜನರ ಮುಂದೆ ನಿಮ್ಗೆ ಅವಮಾನ ಮಾಡ್ತಾನೆ, ಹಂಗಿಸ್ತಾನೆ. ಆದ್ರೂ ಇವ್ರ ಬಗ್ಗೆ ನೀವು ಕನಿಕರ ತೋರಿಸ್ತೀರಾ? ದಯಾ, ನನ್ನ ಹತ್ರಲ್ಲ ಪೌರುಷ ತೋರ್ಸೋದು. ತಾಕತ್ತಿದ್ರೆ ಅಲ್ಲೂ ತೋರ್ಸು. ನಿನ್ನಣ್ಣ ಸತ್ ಮೇಲೆ ನಿನ್ನನ್ನ ಅಧಿಕಾರ ಕೂರ್ಸೋ ಬದಲು ಅವಳೇ ಕೂತ್ಕೊಂಡು ಮೆರೀತಿದ್ದಾಳೆ. ಇಲ್ಲ ಇಲ್ಲ, ಇದೇ ನಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗೋದು. ಈಗ ಪ್ರತೀಕ್ ನಮ್ಗೆ ಟ್ರಂಪ್ ಕಾರ್ಡ್ ಇದ್ದ ಹಾಗೆ ನಮ್ ಕೆಲ್ಸನ ಕಮ್ಮಿ ಮಾಡ್ತಾ ಇದ್ದಾನೆ. ಆ ಅಗಸ್ತ್ಯನ ಪ್ರತೀಕು ದ್ವೇಷಿಸ್ತಾನೆ. ಅಗಸ್ತ್ಯನ ಇಡೀ ಊರೇ ದ್ವೇಷ ಮಾಡುತ್ತೆ. ಇದನ್ನ ನಾವು ಸರಿಯಾಗಿ ಹ್ಯಾಂಡಲ್ ಮಾಡಿದ್ರೆ ನಾವ್ ಅನ್ಕೊಂಡಿದ್ದು ಆದಷ್ಟು ಬೇಗ ಆಗುತ್ತೆ. ಅಂದ್ರೆ ಅಗಸ್ತ್ಯ ಮತ್ತೆ ಪ್ರತೀಕುಗೂ ಮತ್ತೆ ಜಗಳ ಮಾಡಿಸ್ಬೇಕು ಅಂತನಾ? ಮಾಡಿಸೋದಷ್ಟೇ ಅಲ್ಲ, ಇನ್ನು ಜಾಸ್ತಿ ಜಾಸ್ತಿ ಮಾಡಿಸ್ಬೇಕು. ಅದಕ್ಕೆ ಕಿಡಿಯಾಗಿ ಅಗಸ್ತ್ಯನ ಬಳಸ್ಕೋಬೇಕು. ಆ ದಾಮಿನಿ ಸಾಮ್ರಾಜ್ಯ ಸುಟ್ಟು ಹೋದ್ಮೇಲೆ ಈ ದಮಯಂತಿ ಸುಟ್ಟು ಕರಕಲಾದ ಶವಗಳ ಮೇಲೆ ಹೇಗೆ ತನ್ನ ಸಾಮ್ರಾಜ್ಯ ಕಟ್ತಾಳೆ ನೋಡ್ತಾ ಇರಿ. ದಮ್ಮಿ, ಆಹಾ, ಮುದ್ದು. ಅಮ್ಮ ನಂಗೆ 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 ಅಣ್ಣ ಯಾಕೋ? ಸಾರಿ ಕಣೆ ಭಕ್ತಿ, ತುಂಬಾ ಹಶ್ವಾಗ್ಬಿಟ್ಟಿತ್ತು, ತಿನ್ಬಿಟ್ಟೆ. ಅಮ್ಮ ಇನ್ನೊಂದು. ಸರಿ ತಗೋ. ನಂಗೆ
ನೀವೆಲ್ಲ ಬೇಕು ಅಂತಾನೆ ಮಾಡ್ತಿದ್ದೀರಾ, ನನಗೆ ಗೊತ್ತು. ಇಲ್ಲಿ ಮಾಡಿರೋದೆಲ್ಲ ನೀವೇ ತಿನ್ನಿ. ಆ ಮಾಡು. ಆ ಆ ಆ ಆ ದಾಮಿನಿಂದ ಫೋನ್ ಬಂದಿತ್ತಾ? ಇಲ್ಲ ಗುರುಗಳೇ. ಭಕ್ತಿ ಮನ್ಸಲ್ಲೇ ಇದ್ರು ವ್ಯಕ್ತಪಡಿಸೋಕೆ ಒದ್ದಾಟ. ಭಕ್ತಿ ದಾಮಿನಿ ಅಮ್ಮನವ್ರ ಮನೆಗೆ ಸರಿಯಾದ ಆಯ್ಕೆ ಅನ್ಸತ್ತಾ ಗುರುಗಳೇ? ಭಕ್ತಿನೇ ಆ ಮನೆ ಸೊಸೆ ಅಂತ ಈಗಾಗ್ಲೇ ನಿರ್ಣಯ ಆಗಿದೆ. ಆದ್ರೆ ರಾಯರ ಮನೆ ಕಡೆಯವರು ನಾವು ಅನ್ಕೊಂಡಿರೋ ಹಾಗಿಲ್ಲ. ಒಬ್ಬೊಬ್ರು ಒಂದೊಂದರ ಕಾಣ್ತಾರೆ. ಆ ಮನೆ ಇರೋಷ್ಟು ದೊಡ್ಡದಾಗಿ ಅವರ ಮನಸ್ಸಿಲ್ಲ. ಗೋಡೆಗಳು ಮೇಲೇಳ್ತಾ ಮನಸ್ಸಲ್ಲಿ ಕಂದಕಗಳು ಜಾಸ್ತಿ ಆಗ್ತಿದೆ. ಹಾಗಾದ್ರೆ ಯಾವಾಗ ಬೇಕಾದ್ರೂ ಸಂಬಂಧಗಳು ಹೊತ್ಕೊಂಡು ಉರಿಬಹುದು. ರಾಜಾರಾಮ್ ಮನೆ ಹೊತ್ಕೊಂಡು ಉರಿಯೋ ಪ್ರತಿ ಜ್ವಾಲೆಯನ್ನ ನಂದಿಸೋ ನೀರಾಗಿ ಭಕ್ತಿ ಬರ್ತಾಳೆ. ರಾಜಾರಾಮನ ಮನೆ ಭಕ್ತಿ ಇಲ್ಲದೆ ಪೂರ್ಣ ಆಗೋದೇ ಇಲ್ಲ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಅಯ್ಯೋ ಅಗಸ್ತ್ಯ,